ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಬಿಚ್ಚಾಲೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ ಬಿಚ್ಚಾಲೆ ಯಾವದಿ ಪ್ಲೇಸ್ ಅಂತ ಹೇಳ್ಬಿಟ್ಟು. ಬಿಚ್ಚಾಲೆಯು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧಕರಾದ ಅಪ್ಪಣ್ಣಾಚಾರ್ಯರ ಊರದು. ಸೊ ಏನಪ್ಪಾ ವಿಶೇಷತೆ ಅಂತಂದ್ರೆ, ಈ ಅಪ್ಪಣ್ಣಾಚಾರ್ಯರು ವೇದಾಂತವನ್ನ ತುಂಬಾ ತಿಳ್ಕೊಂಡಿರುವಂತ ಗುರುಗಳು. ಅವ್ರ ಹತ್ರ ಸುಮಾರು ಕಡೆಯಿಂದ ಬಂದು ವಿದ್ಯೆನ ಕಲಿತಾ ಇರ್ತಾರಂತೆ. ಸೊ ಅವರು ರಾಘವೇಂದ್ರ ಸ್ವಾಮಿಗಳ ಆರಾಧಕರಾಗಿ ಅಲ್ಲಿ ಶಿಷ್ಯರಾಗಿ ಇರ್ತಾರೆ. ಅವರ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡಿತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು ಇವಾಗ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾವ್ ಇರೋದೇ ಬಿಚ್ಚಾಲೆ ಊರು. ಸೊ ಇಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನ ಇದೆ. ಸೊ ಬಿಚ್ಚಾಲಿ ಭಿಕ್ಷಾಲಯ ಅಂತ ಹೇಳ್ಬಿಟ್ಟು ಈ ಊರಿಗೆ ಹೆಸರು. ಯಾಕೆ ಈ ಊರಿಗೆ ಭಿಕ್ಷಾಲಯ ಅಂತ ಹೆಸರು ಬಂತು ಅಂತಂದ್ರೆ, ಈ ಅಪ್ಪಣ್ಣಾಚಾರ್ಯ ಶಿಷ್ಯರು ಏನ್ ಮಾಡ್ತಾ ಇದ್ರು ಅಂದ್ರೆ, ಪ್ರತಿ ದಿವಸ ಭಿಕ್ಷೆ ಬೇಡಕ್ ಹೋಗ್ತಿದ್ರಂತೆ. ಪ್ರತಿ ಮನೆಯಲ್ಲೂ ಅಕ್ಕಿ ಇಸ್ಕೊಳ್ಳೋದೋ ಧಾನ್ಯ ಇಸ್ಕೊಬರೋದೇನೋ ಮಾಡಿ ಭಿಕ್ಷೆ ಮಾಡ್ಕೊಂಡ್ ಬಂದು, ನಿಮಗೆ ಅಲ್ಲಿ ನಾನು ಜಪಕಟ್ಟೆ ಅಂತ ಹೇಳ್ಬಿಟ್ಟು ಒಂದು ವೃಕ್ಷ ಇದೆ, ಅಲ್ಲಿ ತೋರಿಸ್ತೀನಿ. ಸೊ ಇದು ನಮ್ಮ ಅಪ್ಪಣ್ಣಾಚಾರ್ಯರವರ ಮನೆ. ಸೊ ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರ ಏನೆಲ್ಲ ಜೀವನದಲ್ಲಿ ನಡೆದಿದೆ ಅದ್ ಪ್ರತಿಯೊಂದು ಇಲ್ಲಿ ನಾವು ಫೋಟೋ ಮುಖಾಂತರ ನೋಡಬಹುದು. ಹಾಗೆ ಈ ಮನೆಯಲ್ಲಿ ಒಂದು ಹಾವಿತ್ತಂತೆ, ಅದನ್ನ ದೇವಸರ್ಪ ಅಂತಾರೆ, ಅಂದ್ರೆ ಶ್ವೇತನಾಗು ಇತ್ತಂತೆ. ಸೊ ಅದು ಡೈಲಿ ಅಲ್ಲೇ ತಿರುಗಾಡ್ತಿತ್ತಂತೆ. ಇದು ರಾಘವೇಂದ್ರ ಸ್ವಾಮಿಗಳು ಕೃಷ್ಣನ ಆರಾಧಕರಲ್ಲ, ಅವರು ಪೂಜೆ ಮಾಡ್ತಾ ಇದ್ದಂತ ವಿಗ್ರಹ. ಹಾಗೆ ಇದು ಅವರು ವಿಶ್ರಾಂತಿ ಪಡ್ತಾ ಇದ್ದಂತ ಸ್ಥಳ. ಸೊ ಹಾಗೆ ಅಪ್ಪಣ್ಣಾಚಾರ್ಯರು ಶಿಷ್ಯರು ಭಿಕ್ಷೆ ಬೇಡ್ಕೊಂಡ್ ಬಂದಂತಹ ಅಕ್ಕಿಯನ್ನ ಅಲ್ಲಿರುವಂತ ಜಪಕಟ್ಟೆ ಮರಕ್ಕೆ ಕಟ್ಟಾಕ್ತಾ ಇದ್ರಂತೆ. ಇವರು ದೇವರನ್ನ ಸ್ಮರಣೆ ಮಾಡ್ಕೊಂಡು ಪ್ರೋಕ್ಷಣೆ ಮಾಡ್ತಾ ಇದ್ರಂತೆ ನೀರು. ಸೊ ಅದರಿಂದ ಅನ್ನ ಆಗ್ತಾ ಇತ್ತಂತೆ. ಸೊ ಹಾಗಾಗಿ ಇಲ್ಲಿ ಭಿಕ್ಷಾಲಯ ಅನ್ನೋ ಒಂದು ಹೆಸರು ಬಂದಿರೋದು. ಇಲ್ಲಿ ನೀವು ನೋಡ್ತಾ ಇರೋದೇ ತುಂಗಭದ್ರಾ ನದಿ. ಹಾಗೆ ಇಲ್ಲಿ ನಾನು ನಿಮ್ನ ಕರ್ಕೊಂಡು ಹೋಗ್ತಾ ಇರೋದು ಬಿಚ್ಚಾಲಮ್ಮ ದೇವಸ್ಥಾನ. ಇದರದ್ದು ಏನಪ್ಪಾ ಸ್ಪೆಷಾಲಿಟಿ ಅಂತಂದ್ರೆ, ಈ ದೇವಸ್ಥಾನನ ಸಿಮೆಂಟ್ ಇಂದ ಕಟ್ಟಿಲ್ಲ, ಅದರ ಬದಲಾಗಿ ಬಾಳೆಹಣ್ಣು ಮತ್ತೆ ಬೆಲ್ಲನ ಯೂಸ್ ಮಾಡ್ಕೊಂಡು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಬಿಚ್ಚಾಲಮ್ಮ ದೇವತೆಗಳನ್ನ ನೋಡ್ಬೋದು. ಹಾಗೆ ಇಲ್ಲಿ ಒಂದು ದೊಡ್ಡ ನಾಗಲೋಕನೇ ಇದೆ. ಪ್ರತಿಯೊಂದು ನಾಗ ಲೋಕದ ಏನೇನು ವಿಶೇಷ ದೇವತೆಗಳಿದ್ದಾರೆ ಅವರೆಲ್ಲರೂ ಇಲ್ಲಿ ನೋಡಬಹುದು. ಇದು ಮೇನ್ ದೇವರು. ಸೊ ಹಾಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಸಶರೀರವಾಗಿ ಬೃಂದಾವನಕ್ಕೆ ಹೋಗುವಾಗ ಅಪ್ಪಣ್ಣಾಚಾರ್ಯರು ಅದನ್ನ ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ದೂರ ಕಳಿಸ್ತಾರೆ, ಏನೋ ತಕೊಂಬ ಅಂತ ಹೇಳ್ಬಿಟ್ಟು. ಅದು ಹೆಂಗೋ ಅಪ್ಪಣ್ಣಾಚಾರ್ಯರಿಗೆ ತಿಳಿಯುತ್ತೆ. ಸೊ ಅವರು ಬೇಗ ಬೇಗ ಬರ್ಬೇಕಾದ್ರೆ ಇಲ್ಲಿರೋ ತುಂಗಭದ್ರಾ ನದಿ ಅವ್ರಿಗೆ ಅಡ್ಡ ಬರುತ್ತಂತೆ ಮಂತ್ರಾಲಯಕ್ಕೆ ಹೋಗುವಾಗ. ಸೊ ಅವಾಗ ಅವರು ಒಂದು ಮಂತ್ರನ ಜಪ ಮಾಡ್ತಾರಂತೆ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಂಡು. ನಾವಿವಾಗ ಏನು ಪಠಿಸ್ತೀವಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಈ ಮಂತ್ರವನ್ನ ಅವರು ಪಠಿಸ್ಕೊಂತ ತುಂಗಭದ್ರಾ ನದಿಯು ಅವರು ದಾಟಿ ಮಂತ್ರಾಲಯಕ್ಕೆ ಸೇರ್ತಾರೆ. ಅಷ್ಟೊತ್ತಿಗಾಗ್ಲೇ ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಬೃಂದಾವನಕ್ಕೆ ಸೇರ್ಕೊಂಡ್ ಬಿಟ್ಟಿರ್ತಾರೆ. ಅದಾದ್ಮೇಲೆ ಕೆಲವು ದಿನಕ್ಕೆ ಇವ್ರಿಗೆ ಕನಸಿನಲ್ಲಿ ಕಾಣಿಸ್ಕೊಂಡು, ನೀನು ಏಕಶಿಲಾ ಬೃಂದಾವನವನ್ನ ನೀನು ಇಲ್ಲೇ ನಿರ್ಮಾಣ ಮಾಡು, ನೀನು ಮಂತ್ರಾಲಯಕ್ಕೆ ನನ್ಗೋಸ್ಕರ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಪ್ಪಣ್ಣಾಚಾರ್ಯರು ಇಲ್ಲಿ ಏಕಶಿಲಾ ಬೃಂದಾವನವನ್ನ ನಿರ್ಮಾಣ ಮಾಡ್ತಾರೆ. ಹಾಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಾ ಇದ್ದಂತಹ ಜಪಕಟ್ಟೆ ಸಹ ನಾವು ನೋಡಬಹುದು. ಸೊ ಇದಿಷ್ಟು ಬಿಚ್ಚಾಲೆಯ ಮಹತ್ವ. ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.